ದಾವಣಗೆರೆ ಲೋಕಸಭಾ ಅಖಾಡದಲ್ಲಿ ಈ ಬಾರಿ ಟ್ರಯಾಂಗಲ್ ಫೈಟ್ ನಡೀತಾ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಅಭ್ಯರ್ಥಿಗಳ ಜೊತೆಗೆ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಜಿಬಿ ಕೂಡ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕ್ಷೇತ್ರದ ಜನ ಹೊಸ ನಾಯಕ ಬೇಕು ಅನ್ನುವಂತಹ ಕನಸಿನಲ್ಲಿದ್ದಾರೆ. ದಾವಣಗೆರೆಯಲ್ಲಿ ಎರಡು ಕುಟುಂಬದಿಂದ ಜನ ಬೇಸತ್ತು ಹೋಗಿದ್ದಾರೆ ಅಂತ ಹೇಳಿ ಪಕ್ಷೇತರ ಅಭ್ಯರ್ಥಿ ಜಿಬಿ ವಿನಯ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಾರಿ ದಾವಣಗೆರೆ ಜನ ನನಗೆ ಬೆಂಬಲ ಕೊಡ್ತಾರೆ ಎನ್ನುವಂತಹ ವಿಶ್ವಾಸ ಇದೆ. ದಾವಣಗೆರೆಯಲ್ಲಿ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವಂತಹ ಜಿಬಿ ವಿನಯ್ ಕುಮಾರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿನಯ್ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಮಹದೇವ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬೆಣ್ಣೆನಗರಿ ಚುನಾವಣಾ ಕಣ ಸಾಕಷ್ಟು ರಂಗೇರಿದೆ. ಅದರಲ್ಲೂ ಕೂಡ ಈಗ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಕಾಂಗ್ರೆಸ್ನಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥ ವಿನಯ್ ಅವರಿಗೂ ಹಳ್ಳಿಗಳು ಕೂಡ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಒಂದು ಆತಂಕ ಎದುರಾಗಿದೆ. ಕಾರಣ ಏನಂತಂದರೆ ಮತ ವಿಭಜನೆ ಎಲ್ಲಾಗುತ್ತೆ, ಎಲ್ಲಿ ಸೋಲಾಗುತ್ತೆ, ಎಲ್ಲಿ ಕೊನೆ ಹಂತದಲ್ಲಿ ವಿನಯ್ ಅವರು ಗೆಲ್ತಾರೆ ಅನ್ನೋದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಅವರೇ ಇದ್ದಾರೆ ನಮ್ಮ ಜೊತೆ, ಅವರೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀರಿ, ಜನ ರೆಸ್ಪಾನ್ಸ್ ಹೇಗಿದೆ? ಹಳ್ಳಿ ಸುತ್ತಾಡ್ತಾ ಇದ್ದೀರಿ, ಮುಂಚೆನೇ ಒಂದು ಸರಿ ಪಾದಯಾತ್ರೆ ಮಾಡಿದ್ರಿ, ಈಗ ಅವಾಗ ರೆಸ್ಪಾನ್ಸ್ ಹೇಗಿದೆ, ಈಗ ಹೇಗಿದೆ? ಇಲ್ಲ, ಈಗ ಅದಕ್ಕಿಂತ 10 ಪಟ್ಟು ಜಾಸ್ತಿ ಆಗಿದೆ ರೆಸ್ಪಾನ್ಸು. ಪಾದಯಾತ್ರೆ ಮಾಡಿದಾಗ ಒಂದು ಟ್ರಸ್ಟ್ ಬಿಲ್ಡ್ ಆಗಿತ್ತು ನನ್ನ ಮಧ್ಯೆ ಅವ್ರ ಮಧ್ಯೆ. ಸೊ ಇವಾಗ ಅದಾದಮೇಲೆ ಮತ್ತೆ ಟಿಕೆಟ್ ತಪ್ಪಿದ ಮೇಲೂ ಒಂದು ರೌಂಡ್ ಹೋಗಿ ಬಂದೆ. ಈಗ ಕ್ಯಾಂಪೇನಿಂಗ್ ಕೂಡ ಹೋಗ್ತಾ ಇದ್ದೀನಿ. ಸೊ ಯಾವಾಗ ನನ್ನ ಬಗ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯಿತು, ಎಲ್ಲ ಜನಗಳಲ್ಲಿ ಅಸಮಾಧಾನ ಜಾಸ್ತಿ ಇದೆ ಇವರಿಬ್ಬರ ಮೇಲೆ, ಇವೆರಡು ಪಕ್ಷದ ಅಭ್ಯರ್ಥಿಗಳ ಮೇಲೆ. ಹಾಗಾಗಿ ಹೋದ ಕಡೆ ಎಲ್ಲ ಭಾಳನೇ ಚೆನ್ನಾಗಿದೆ ರೆಸ್ಪಾನ್ಸು. ನಿನ್ನೆ ಹರಿಹರದಲ್ಲೂ ಕೂಡ ಸೊ ಇಡೀ ರೋಡೆಲ್ಲ ಬ್ಲಾಕ್ ಆಗಿತ್ತು, ತುಂಬ ಜನ ಬಂದಿದ್ದರು. ಈಗ ಕಾಂಗ್ರೆಸ್ಸಲ್ಲಿ ಎಲ್ಲಿ ಸಮುದಾಯದ ಮತ ಅಂದರೆ ಕುರುಬ ಸಮುದಾಯದ ಮತ ವಿಭಜನೆ ಆಗುತ್ತೋ, ಅದೆಲ್ಲಿ ಕೈ ತಪ್ಪುತ್ತೋ ವೋಟ್ ಬ್ಯಾಂಕ್ ಅಂತ ಅನ್ನೋದೊಂದು ಆತಂಕ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನ ಕರೆಸಿ ಅದನ್ನ ಗಟ್ಟಿ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ದಾರೆ. 2 ದಿನ ದಾವಣಗೆರೆ ಪ್ರವಾಸ ಮಾಡ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರು. ಅದು ಎಫೆಕ್ಟ್ ಆಗುತ್ತೆ ತಮಗೆ? ಅಲ್ಲ, ಸಾಹೇಬರು ಬಂದು ಪ್ರಚಾರ ಮಾಡಲೇಬೇಕು ಕಾಂಗ್ರೆಸ್ ಪಕ್ಷದಿಂದ. ಅವರು ರಾಷ್ಟ್ರದ ಒಬ್ಬರು ದೊಡ್ಡ ನಾಯಕರವರು. ಸೊ ಹಾಗಾಗಿ ಕರೆಸ್ತಾರೆ, ಮಾಡ್ತಾರೆ. ಬಟ್ ಇಲ್ಲಿ ಕ್ಷೇತ್ರದ ಜನಗಳು ಡಿಮ್ಯಾಂಡ್ ಏನಿದೆಯಪ್ಪ ಅಂತಂದರೆ ನಮಗೆ ಹೊಸ ಲೀಡರ್ ಬೇಕು ಅಂತಂದು. ಸಿದ್ದರಾಮಯ್ಯ ಸಾಹೇಬರು 2 ಸರಿ CM ಆಗಿದ್ದಾರೆ. ಅವ್ರ ನಂತರ ಯಾರು ಅಂದರೆ ಇಲ್ಲಿ ದಾವಣಗೆರೆಯಲ್ಲಿ ಅವ್ರ ನಂತರ ಯಾರ ಹತ್ರ ಹೋಗೋದು ಅಂತಂದು ಒಂದು ಆತಂಕ ಇದೆ, ಒಂದು ಕನ್ಸರ್ನ್ ಇದೆ. ಹಾಗಾಗಿ ಎಲ್ಲರೂ ಆಲ್ರೆಡಿ ದೇ ಮೇಡ್ ಅಪ್ ದೇರ್ ಮೈಂಡ್ ಅಂತಂದರೆ ಈ ಸರಿ ದಾವಣಗೆರೆ ಕ್ಷೇತ್ರದಲ್ಲಿ ಜಿಬಿ ವಿನಯ್ ಕುಮಾರ್ಗೆ ಹಾಕಬೇಕಂತ ನಿರ್ಧಾರ ಮಾಡಿದ್ದಾರೆ. ಸರ್, ಈಗ ವಿನಯ್ ಅವರಿಂದ ನಮ್ಗೆ ಯಾವುದೇ ಎಫೆಕ್ಟ್ ಆಗಲ್ಲ ಅಂತ 2 ಪಕ್ಷದ ರಾಷ್ಟ್ರೀಯ ಪಕ್ಷದ ಮುಖಂಡರು, ನಾಯಕರು, ಸ್ಪರ್ಧಿಗಳಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಇನ್ನೊಂದ್ಸರಿ ಹೇಳಿ. ಈಗ ಇಬ್ಬರು ಸ್ಪರ್ಧೆ ಮಾಡಿದಾರಲ್ಲ, ವಿನಯ್ ಸ್ಪರ್ಧೆ ಮಾಡಿದರೆ ನಮ್ಗೇನು ಅಂತ ಏನು ಎಫೆಕ್ಟ್ ಆಗಲ್ಲ ಅಂತಾನು ಇದ್ದಾರೆ ಅವರು 2 ರಾಷ್ಟ್ರೀಯ ಪಕ್ಷದ ಮುಖಂಡರು. ಇದಕ್ಕೆ ತಾವೇನು ಹೇಳ್ತೀರಿ? ಇದಕ್ಕೆ ಜೂನ್ 4 ಒಳ್ಳೆ ಉತ್ತರ ಸಿಗ್ತದೆ ಅಂತಂದ್ಬಿಟ್ಟು ಅದು ಅವರು ದುರಹಂಕಾರ ತೋರಿಸುತ್ತೆ, ಅಥವಾ ಅವರು ನಿರ್ಲಕ್ಷ್ಯ ತೋರಿಸುತ್ತೆ, ಇಗ್ನೋರೆನ್ಸ್ ಅಂತ ಹೇಳ್ತೀವಿ, ಅದು ಇರ್ಬೋದು. ಅಥವಾ ಅವರು ಇಲ್ಲೇ ದಾವಣಗೆರೆಲ್ಲೇ ಕೂತ್ಕೊಂಡು ಪ್ರಚಾರ ಮಾಡ್ತಿರ್ಬೋದು, ಹಳ್ಳಿಗಳಿಗೆ ಹೋಗ್ತಿಲ್ಲ ಅನಿಸುತ್ತೆ ಅಲ್ಲಿ ಹೆಂಗಿದೆ ಅಂತ ತಿಳ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಜೂನ್ 4 ಜನಗಳೇ ಉತ್ತರ ಕೊಡ್ತಾರೆ. ಟಿ ವಿನಲ್ಲಿ ಹೆಡ್ಲೈನ್ಸ್ ಬರುತ್ತೆ, ನಿಮ್ಮ ಟಿ ವಿನಲ್ಲೂ ಹೆಡ್ಲೈನ್ ಬರುತ್ತೆ, ದಾವಣಗೆರೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಜಯ ಅಂತಂದು. ಇದಿಷ್ಟು ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತು ಸ್ವಾಭಿಮಾನಿಯಾಗಿ ಸ್ಪರ್ಧೆ ಮಾಡಿರುವಂಥ ಜಿಬಿ ವಿನಯ್ ಅವರ ಮಾತು. ನನಗೆ ಜನರ ಸಮಸ್ಯೆಯನ್ನು ಸ್ಪಂದಿಸಬೇಕು ಅಂತ ಹೇಳಿ ಆಸೆ ಇದೆ. ನಾನೊಬ್ಬ ಸಾಮಾನ್ಯವಾಗಿ ಸ್ಪರ್ಧೆ ಮಾಡಿದ್ದೀನಿ. ಕುಟುಂಬ ರಾಜಕಾರಣದಿಂದ ಜಿಲ್ಲೆ ಜನರು ಕೂಡ ಬೇಸತ್ತಿದ್ದಾರೆ. ಹೀಗಾಗಿ ನನ್ನ ಕೈ ಹಿಡಿತಾರೆ, ನಾನು ಗೆದ್ದೇ ಗೆಲ್ತೀನಿ ಅನ್ನೋದು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.